ಮಾದಿಗ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಕ್ಕೆ ಬೇಕು, ಧಕ್ಕೆ ಬೇಕು, ಧಕ್ಕೆ ಬೇಕು. ಅಧಿಕಾರಿಗಳ ಎದುರುಗಡೆ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಸುಮಾರು 35 ವರ್ಷಗಳಿಂದ ಸತತವಾದಂಥ ಈ ಹೋರಾಟದ ಹಿನ್ನೆಲೆಯಲ್ಲಿ ಇವತ್ತು ನಾವು ಮಾದಿಗ ಮೀಸಲಾತಿ ಹೋರಾಟ ಸಮಿತಿಗೆ ಸಾವಿರಾರು ಜನ ಬಲಿಯಾಗಿದ್ದೇವೆ. ಆದರೂ ಸಹ ಇವತ್ತು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನ ಸರ್ಕಾರ ಮೊನ್ನೆ 19 ತಾರೀಕು ಆಗಸ್ಟ್ 19 ತಾರೀಕಿನಂದು ಒಂದು ಕ್ಯಾಬಿನೆಟ್ ಸಭೆಯನ್ನು ಕರೆದು ಈ ಮೀಸಲಾತಿ ವರ್ಗೀಕರಣದ ವಿಷಯ ಬಗ್ಗೆ ಚರ್ಚೆ ಮಾಡಿ ಈ 101 ಜಾತಿಯಲ್ಲಿ 3 ಭಾಗಗಳನ್ನು ಮಾಡಿ ಒಂದು 6% ಮಾದಿಗ ಸಂಬಂಧ ಜಾತಿಗಳಿಗೆ, ಇನ್ನೂ 6% ವಲಯ ಜಾತಿ ಸಂಬಂಧಿಗಳಿಗೆ, ಇನ್ನೂ 5% ಲಂಬಾಣಿ, ಬೋಬಿ, ಕೊರ್ಚ, ಕೊರ್ಮ ಈ ಸಂಬಂಧಿಗಳಿಗೆ ವರ್ಗ ಮಾಡಿ ಅದರಲ್ಲಿ 3 ಭಾಗ ಮಾಡಿದರೂ ಸಹ ಇಲ್ಲಿವರೆಗೆ 3 ತಿಂಗಳಾಯಿತು. ಈ ವರದಿಯನ್ನು ಸಂಪೂರ್ಣವಾಗಿ ಜಾರಿಗೆ ಮಾಡಿಲ್ಲ. ಯಾಕೆ ಮಾಡಿಲ್ಲ ಅಂತ ಕೇಳಿದ್ರೆ ಇದ್ರ ಉತ್ತರ ಏನು ಹೇಳ್ತಾರೆ ಅಂದರೆ ಅಲ್ಲಿ ಇನ್ನೂ ಸರಿಯಾದ ರೀತಿಯಲ್ಲಿ ಅವರ ಒಂದು ಕ್ಯಾಬಿನೆಟ್ ಸಚಿವರುಗಳಲ್ಲಿ ಹೊಂದಾಣಿಕೆ ಇಲ್ಲ. ಸಿದ್ದರಾಮಯ್ಯ ಸರ್ಕಾರ, ನಾವು ಮನಸ್ಸು ಮಾಡಿದ್ರೆ ಸಿದ್ದರಾಮಯ್ಯ ಸರ್ಕಾರವನ್ನು ನಾವು ವಿಧಾನಸಭೆಗೆ ಹೋಗಿ ಗುಡಿಗೆ ವಿಧಾನಸಭೆಯಲ್ಲಿ ಸಿದ್ದರಾಮಯ್ಯ ಕುರ್ಚಿ ಹಿಡಿದು ಎಳಿತಕ್ಕಂಥ ಶಕ್ತಿ ನಮ್ಮ ಮಾದಿಗರಿಗಿದೆ. ಆದರೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರವಾದಿಗಳು, ಬಾಬಾ ಸಾಹೇಬ್ ನಂಬಿರ್ತಕ್ಕಂಥ ಜನ ಈ ಸಂವಿಧಾನವೇ ನಮಗೆ ಧರ್ಮ, ಸಂವಿಧಾನವೇ ನಮ್ಮ ಧರ್ಮ ಗ್ರಂಥ, ಅದನ್ನು ನಾವು ಕಾಪಾಡಿಕೊಂಡು ಹೊಂಟಿದ್ದು ಬಂಧುಗಳೇ. ಆದರೆ ಸರ್ಕಾರ ಎಚ್ಚೆತ್ತುಕೊಂಡು ತುರಂತವಾಗಿ ನೀವೇನು ಕೊಟ್ಟಿರಲ್ಲ, ಸರಿ ನಮ್ಗೆ 8% ಬೇಕಾಗಿತ್ತು ಮಾದಿಗರು ಈ ಕರ್ನಾಟಕ ರಾಜ್ಯದಲ್ಲಿ ನಾವು ಹೆಚ್ಚಿನ ಸಂಖ್ಯೆ ಇದ್ದೀವಿ ಅಂತ 3-4 ವರದಿಗಳು ಕೊಟ್ಟಿವಿ. ಅವನ ವರದಿ ಹೆಚ್ಚಿಗಳಿದೆ, ಸರಸ್ ವರದಿ ಹೆಚ್ಚಿಗಳಿದೆ, ವೆಂಕಟಸ್ವಾಮಿ ವರದಿ ಹೆಚ್ಚಿಗಳಿದೆ, ಈಗ ನಾಗಮೋಹನ್ ದಾಸ್ ವರದಿನೂ ಹೆಚ್ಚಿಗೆ ಹೇಳಿದೆ. ಈ ಜನಸಂಖ್ಯೆ ಹೆಚ್ಚಿಗಿದ್ರು ಸಹ ನಮ್ಮನ್ನು ಸಹ ತುಳಿತಕ್ಕಂಥ ಷಡ್ಯಂತ್ರ ನಡೀತಾ ಇದೆಯಲ್ಲ, ಇದು ನಾವು ಸಹಿಸಿಕೊಳ್ಳಲ್ಲ ಅಂತಕ್ಕಂಥದ್ದು ಈ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಿದ್ದೀವಿ. ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ 1997ರಿಂದ ಮೀಸಲಾತಿಯಲ್ಲಿ ಮಾದಿಗರಿಗೆ ಅನ್ಯಾಯ ಆಗಿದೆ ಅಂತೇಳಿ ಏನು ಒಳ ಮೀಸಲಾತಿ ಜಾರಿ ಮಾಡಬೇಕಂತೇಳಿ ನಿರಂತರವಾಗಿ ರಾಜ್ಯದಲ್ಲಿ ಹೋರಾಟ ಮಾಡಿಕೊಂಡು ಬಂದಿದೆ. ಇವತ್ತು ಮೀಸಲಾತಿ ವರ್ಗೀಕರಣಕ್ಕೆ ಆಗ್ರಹಿಸಿ ಮಾದಿಗ ದಂಡೋರ ಮತ್ತು ಇಡೀ ಮಾದಿಗ ಜನಾಂಗ ನಡೆಸಿದಂಥ ಹೋರಾಟದ ಫಲವಾಗಿ ರಾಜ್ಯ ಸರ್ಕಾರ ಆಗಸ್ಟ್ 19 ತಾರೀಕು ನಡೆದಂಥ ವಿಶೇಷ ಕ್ಯಾಬಿನೆಟ್ ಸಭೆಯಲ್ಲಿ ಏನು 3 ಭಾಗ ಅಂತೇಳಿ ದಲಿತರಲ್ಲಿ 101 ಉಪಜಾತಿಗಳಿಗೆ 3 ಭಾಗ ಅಂತೇಳಿ ಅವರೇನು ವರ್ಗೀಕರಣ ಜಾರಿ ಮಾಡಲಿಕ್ಕೆ ಅವರೇನು ಒಪ್ಪಿಗೆಯನ್ನು ನೀಡಿದ್ದಾರೆ. ಆ ಒಪ್ಪಿಗೆಯ ನಂತರ ಅದು ಸಂಪೂರ್ಣವಾಗಿ ಅವರೇ ಹೇಳಿದ ರೀತಿಯಲ್ಲಿ, ಸರ್ಕಾರ ಹೇಳಿದ ರೀತಿಯಲ್ಲಿ ಸಂಪೂರ್ಣವಾಗಿ ಅದು ಮೀಸಲಾತಿ ವರ್ಗೀಕರಣ ರಾಜ್ಯದಲ್ಲಿ ಅನುಷ್ಠಾನ ಆಗಿಲ್ಲ. ಯಾಕಾಗಿಲ್ಲ ಅಂದರೆ ರಾಜಕೀಯ ವೈರುಧ್ಯಗಳ ಕಾರಣ. ಇವತ್ತೇನು ಮೀಸಲಾತಿಯಲ್ಲಿ ಮಾದಿಗರಿಗೆ ಒಂದು ರಾಜಕೀಯ ಕಾರಣಕ್ಕಾಗಿ ಒಂದು ಜನಾಂಗವನ್ನು ಇವತ್ತು ಕಗ್ಗೊಲೆ ಮಾಡುವಂಥ ಪ್ರಯತ್ನ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ನಡೀತಾ ಇದೆ. ಈ ಒಂದು ಬೆಳಗಾವಿಯಲ್ಲಿ ನಡೀತಿರ್ತಕ್ಕಂಥ ಈ ಚಳಿಗಾಲದ ಅಧಿವೇಶನದಲ್ಲಿ ಈ ಒಂದು ಒಳ ಮೀಸಲಾತಿಯ ಬಗ್ಗೆ ಸೂಕ್ತ ತೀರ್ಮಾನ ಕೈಗೊಂಡು ಇವತ್ತು ಮಾದಿಗರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕಂತೇಳಿ ಇವತ್ತು ನಾವು ಗುಲ್ಬರ್ಗ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆಗೆ ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಮಾಪಣ್ಣ ಹದನೂರು ಬಣದ ವತಿಯಿಂದ ಏನಿವತ್ತು ನಾವು ಒಂದು ಸಾಂಕೇತಿಕ ಧರಣಿ ಮಾಡೋದ್ರ ಮೂಲಕ ಸರ್ಕಾರಕ್ಕೆ ಒಂದು ಒತ್ತಾಯ ಮಾಡ್ತೀವಿ. ಈ ಕೂಡಲೇ ಇವತ್ತು ಒಳ ಮೀಸಲಾತಿಯ ಲೋಪದೋಷಗಳು ಏನಿದಾವೆ ಎಲ್ಲ ಲೋಪದೋಷಗಳನ್ನು ಸರಿಪಡಿಸಿ ಇದು ಒಂದು ಒಳ ಮೀಸಲಾತಿ ಜಾರಿಗೆ ನೀವು ಒಂದು ಬದ್ಧವಾಗಿ ಇರಬೇಕು, ಆಮೇಲೆ ಜಾರಿ ಮಾಡಬೇಕಂತೇಳಿ ನಾವು ಸರ್ಕಾರಕ್ಕೆ ಒಂದು ಧರಣಿಯ ಮೂಲಕ ಒತ್ತಾಯ ಮಾಡ್ತೀವಿ. ತಮ್ಮ ಹೆಸರು? ಪ್ರಭಾಕರ್ ಹದನೂರು, ರಾಜ್ಯಾಧ್ಯಕ್ಷರು ಮಾದಿಗ ದಂಡೋರ.